ನಾನು ಎಂದೂ ನೋಡದಂಥ ಪ್ರಕೃತಿ ಸೌಂದರ್ಯ, ನಾನು ಎಂದೂ ಅನುಭವಿಸದ ಆತಿಥ್ಯ, ನಾನು ಎಂದೂ ಮರೆಯಲಾಗದ ಅನುಭವ, ಈ ನನ್ನ ಮೇಘಾಲಯದ ಅನುಭವ. ಬನ್ನಿ ನನ್ನ ಜೊತೆ ಈ ಒಂದು ಮೇಘಾಲಯದ ಪ್ರಕೃತಿ ಸೌಂದರ್ಯವನ್ನು ನೋಡೋಣ. ನಮಸ್ಕಾರ ಯೂಟ್ಯೂಬ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಕ್ಕಪ್ಪ ಇಷ್ಟೊಂದು ಎನರ್ಜಿ ಆಗಲಿ ಮಾರ್ನಿಂಗು ಅಂತಂದರೆ ನ್ಯೂ ಎಕ್ಸೈಟ್ಮೆಂಟ್, ನ್ಯೂ ಜರ್ನಿ ಎಲ್ಲ ಒಟ್ಟಿಗೆ ಬರುತ್ತಲ್ವ ನನಗೆ. ಸೊ ಅದಕ್ಕಾಗಿ ಈಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 4:45 ಆಗಿದೆ. ಈಗ ನಾನು ಏರ್ಪೋರ್ಟಿಗೆ ಆಲ್ರೆಡಿ ಕ್ಯಾಬ್ ಬುಕ್ ಮಾಡಿದ್ದೀನಿ, ಕ್ಯಾಬ್ ಕೆಳಗಡೆ ಬಂದಿದೆ. ಸೊ ನಾನು ಲಗೇಜ್ ತಗೊಂಡು ಈಗ ಓಡ್ತಾ ಇದ್ದೀನಿ. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ದ ಗ್ರೇಟ್ IT ಕ್ಯಾಪಿಟಲ್ ಆಫ್ ಇಂಡಿಯಾ ಬ್ಯಾಂಗ್ಳೂರಿಂದ, ಗೇಟ್ವೇ ಟು ನಾರ್ತ್ ಈಸ್ಟ್ ಇಂಡಿಯಾ. ಇನ್ನೂ ಗೊತ್ತಾಗಲಿಲ್ವಾ? ಬ್ಯಾಂಗ್ಳೂರ್ ಟು ಗುವಾಹಟಿಗೆ. ಸೊ ಫೈನಲಿ ಆಫ್ಟರ್ 1 hour ಜರ್ನಿ ಈಗ ಏರ್ಪೋರ್ಟ್ ಬಂದು ರೀಚ್ ಆಗಿದ್ದೇನೆ. ಇನ್ನೂ 2 hours ಇದೆ, ಬಟ್ ಆದರೂ ಸ್ವಲ್ಪ ಟೆನ್ಷನ್, ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋದ್ರಿಂದ. ನೋಡೋಣಂತೆ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿ ಚೆಕ್ಇನ್ಗೆ. ವಾ ಸೂಪರ್ ರಶ್ ಇದೆ ಇಲ್ಲೇ ಎಂಟ್ರೆನ್ಸ್ ಇಲ್ಲ. ಈಗ ಜಸ್ಟ್ ಬ್ಯಾಗ್ ಚೆಕ್-ಇನ್ ಆಯಿತು. ನೆಕ್ಸ್ಟ್ ಈಗ ಸೆಕ್ಯೂರಿಟಿ ಚೆಕ್-ಇನ್ ಹೋಗ್ತಾ ಇದ್ದೀನಿ. ಬ್ಯಾಗ್ ಚೆಕ್-ಇನ್ ಆಯಿತು. ಸೊ ಬೋರ್ಡಿಂಗ್ ಪಾಸ್ ಕೂಡ ಸಿಕ್ಕಿಲ್ಲ. ಸೆಕ್ಯೂರಿಟಿ ಚೆಕ್-ಇನ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಹೆವಿ ರಶ್ ಇದೆ. ಸೊ ನಂತರ ಲೇಟ್ ಆಗೋಕ್ಕೆಲ್ಲ ಹೋಗ್ಬಿಡಿ. ಸೊ ಆದಷ್ಟು ಜಲ್ದಿ ಬನ್ನಿ, ಅಟ್ಲೀಸ್ಟ್ 3 hours ಮುಂಚೆ ಬನ್ನಿ. ಸೊ ಫೈನಲಿ ಈಗ ಸೆಕ್ಯೂರಿಟಿ ಚೆಕ್-ಇನ್ ಆಯಿತು. ಸೊ ಹೋಗ್ತಾ ಇದ್ದೀನಿ ಗೇಟ್ಗೆ. ಇನ್ನೂ ಟೈಮ್ ಇದೆ, ಆ್ಯಕ್ಚುಲಿ ಲೇಟ್ ಆಗುತ್ತೆ ಅಂದ್ಕೊಂಡೆ. ಸೊ ಅಡ್ವಾಂಟೇಜಸ್, ಇಫ್ ಯು ಫ್ರೀಕ್ವೆಂಟ್ ಫ್ಲೈಯರ್ ಇದ್ದರೆ ಇದೊಂದು ಅಡ್ವಾಂಟೇಜು. ಜನ ಅಂತೂ ಇದ್ದಾರೆ, ಇಲ್ಲ ಅಂತಲ್ಲ. ಬೈ ದ ವೇ ಆಗಲೇ ಹೇಳೋದು ಮರುತ್ತೆ, ಬೆಂಗಳೂರಿಂದ ಆ್ಯಕ್ಚುಲಿ ಮೇಘಾಲಯಗೆ ಡೈರೆಕ್ಟ್ ಫ್ಲೈಟ್ ಇಲ್ಲ. ಇವಾಗ ಬೆಂಗಳೂರಿಂದ ಮೇಘಾಲಯ ಹೋಗಬೇಕು ಅಂದರೆ ಫಸ್ಟ್ ಬಂದುಬಿಟ್ಟು ಗುವಾಹಟಿ ಫ್ಲೈಟ್ನ ತೊಗೋಬೇಕು, ಬ್ಯಾಂಗ್ಳೂರ್ ಟು ಗುವಾಹಟಿ. ಸೊ ಗುವಾಹಟಿಯಿಂದ ಬೈ ರೋಡ್ ಮೇಘಾಲಯ ಎಂಟ್ರಿ ಆಗ್ತೀವಿ. ಈಗ 7:45 ಆಗಿದೆ ನನ್ನ ಫ್ಲೈಟು. ಆ್ಯಕ್ಚುಲಿ ರೈಟ್ ಟೈಮ್. ನಾನೇನೋ ತುಂಬ ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡಿದ್ದೆ, ಬಟ್ ರೈಟ್ ಟೈಮ್, ನೋ ಪ್ರಾಬ್ಲಮ್. Welcome to Guwahati. For your safety, please remain seated and usage of mobile phone is now permitted. Please take care while opening the compartment, and before leaving the aircraft, kindly check all your belongings with you. It was a pleasure. ಸೂಪರ್. ಈಗ ಜಸ್ಟ್ ಗುವಾಹಟಿ ರೀಚ್ ಆದ. ಒಳ್ಳೆ ಆಯಿತು ಫ್ಲೈಟ್, ಏನು ತೊಂದರೆ ಆಗಲಿಲ್ಲ. ಈಗ ಹೋಗ್ಬಿಟ್ಟು ನಂದು ಬ್ಯಾಗೇಜ್ ಕ್ಲೈಮ್ ಮಾಡಬೇಕು. ಬ್ಯಾಗೇಜ್ ಕ್ಲೈಮ್ ಬಂದ್ಬಿಟ್ಟು ಥರ್ಡ್ ಬ್ಯಾಗೇಜ್ ಕ್ಲೈಮಲ್ಲಿದೆ, ಥರ್ಡ್ ರೋಲೆ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಬ್ಯಾಂಗ್ಳೂರ್ ಟು ಗುವಾಹಟಿ 3.5 hour ಫ್ಲೈಟ್ ಜರ್ನಿ ಆಯಿತು. ಅದಾದ ನಂತರ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದ್ದು ಶಿಲ್ಲಾಂಗ್ ಕಡೆಗೆ. ಗುವಾಹಟಿಯಿಂದ ಶಿಲ್ಲಾಂಗ್ ಸುಮಾರು 100 ಕಿಲೋಮೀಟರ್ ಇದೆ, ಅಥವಾ 3 ಗಂಟೆಗಳ ಪ್ರಯಾಣ. ಅದಕ್ಕೂ ಮುಂಚೆ ಬರುವಂಥ ಒಂದು ನೈಸರ್ಗಿಕ ಸೌಂದರ್ಯತೆ ಅಂದರೆ ಉಮಿಯಂ ಲೇಕ್. ಗುವಾಹಟಿ ಏರ್ಪೋರ್ಟ್ ಬಿಟ್ಟಿದ್ದು 12 ಗಂಟೆಗೆ. ಈಗ ಉಮಿಯಂ ಲೇಕ್ ಅಂತೇಳಿ ಶಿಲ್ಲಾಂಗ್ ಹೋಗ್ಲಿಕ್ಕೂ ಮುಂಚೆ ಆಲ್ಮೋಸ್ಟ್ ಒಂದು 80 ಕಿಲೋಮೀಟರ್ಸ್ ಇದೆ ಗುವಾಹಟಿಯಿಂದ. ಇಲ್ಲಿಂದ ಶಿಲ್ಲಾಂಗ್ ಬಂದ್ಬಿಟ್ಟು 15 ಕಿಲೋಮೀಟರ್ಸ್ ಇದೆ ಉಮಿಯಂ ಲೇಕ್. ದಿಸ್ ಇಸ್ ಲೈಕ್ ತುಂಬ ಒಂದು ಫೇಮಸ್ ಒಂದು ಟೂರಿಸ್ಟ್ ಸ್ಪಾಟ್ ಇದು. ಆ್ಯಕ್ಚುಲಿ ಬ್ಯೂಟಿಫುಲ್ ಆಗಿದೆ, ಗೊತ್ತಾಗುತ್ತೆ ನಿಮಗೆ. ಬ್ಯೂಟಿಫುಲ್ ಇಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಬೈ ದ ವೇ ಹೇಳೋದು ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಈಗಲೇ, ಮಾಡಿಲ್ಲ ಅಂತಂದರೆ, ಯಾಕಂದರೆ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಮಿಸ್ ಆಗುತ್ತೆ ಮೇಘಾಲಯದ. ಓಕೆ, ಸೊ ಉಮಿಯಂ ಲೇಕಿಗೆ ಬಂದಿದ್ದೀರಾ ಅಂದರೆ ಇದೊಂದು ಬ್ರಿಡ್ಜ್ ಥರ ಇದೆ, ಸೂಪರ್ ಆಗಿದೆ. ಉಮಿಯಂ ಲೇಕ್ ತೋರಿಸ್ಲಿಕ್ಕೆ ಮುಂಚೆ ಅಲ್ಲಿರೋವಂಥ ಒಂದು ಸ್ವಲ್ಪ ಟೂರಿಸ್ಟ್ ಅಟ್ರಾಕ್ಷನ್ಸ್ಗಳೆಲ್ಲ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಉಮಿಯಂ ಲೇಕ್ ಬಂದ್ಬಿಟ್ಟು 1960s ಬಿಲ್ಟ್ ಆಗಿರೋವಂಥದ್ದು. ನಾನು ಏನಕ್ಕೆ ಬಿಲ್ಟ್ ಆಗಿರೋದು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇದು ನ್ಯಾಚುರಲ್ ಫಾರ್ಮ್ ಆಗಿರೋಂಥ ಲೇಕ್ ಅಲ್ಲ, ಇದು ಮ್ಯಾನ್ ಮೇಡ್ ಲೇಕ್ ಇದೆ. ಆ್ಯಕ್ಚುಲಿ ಇದನ್ನ ಏನಕ್ಕೆ ಮಾಡಿದ್ರು ಅಂತಂದರೆ, ಅಸ್ಸಾಂ ಹೈಡ್ರೋ ಎಲೆಕ್ಟ್ರಿಸಿಟಿಗೋಸ್ಕರ ಈ ಒಂದು ಪ್ರಾಜೆಕ್ಟ್ನ ತೊಗೊಂಡಿದ್ದು ಉಮಿಯಂ ಲೇಕು. ಅವ್ರು ಏನಕ್ಕೆ ತೊಗೊಂಡ್ರೆ ಗೊತ್ತಿಲ್ಲ, ಬಟ್ ಸೂಪರ್ ಆಗಿದೆ. ಹೇಳಲಿಕ್ಕೆ ಮಾತ್ರ ಮ್ಯಾನ್ ಮೇಡ್ ಲೇಕ್ ಆಲ್ಮೋಸ್ಟ್ ಒಂದು 25 ಕಿಲೋಮೀಟರ್ಸ್ ರೇಂಜಲ್ಲಿದೆ ಈ ಒಂದು ಲೇಕು.
ಇನ್ ಕೇಸ್ ಏನಾದ್ರು ನೀವು ಮೇಘಾಲಯ ಬರ್ತಾ ಇದ್ದೀರಂದರೆ ಮಿಸ್ ಮಾಡಿದೆ ಈ ಒಂದು ಪ್ಲೇಸ್ನ ನೋಡಿ. ಸೊ ನೋಡಿದ್ರಲ್ಲ, ಅದಾಗಿತ್ತು ಡ್ರೋನ್ ಶಾಟ್ ಫ್ರಮ್ ವ್ಯೂ ಟು ಫ್ಲೈ. ಬಟ್ ತುಂಬ ಕತ್ಲಾಗಿರೋದ್ರಿಂದ ಆ್ಯಕ್ಚುಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಿಲ್ಲ ನನಗೆ. ನೋಡಬೇಕು ರೇಟಿಂಗಲ್ಲಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ನೀವೇನಾದ್ರು ಉಮಿಯಂ ಲೇಕ್ ಬಂದರೆ ಇಲ್ಲೊಂದು ಆರ್ಚಿಡ್ ಲೇಕ್ ರೆಸಾರ್ಟ್ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಇದೆ. ಸೊ ಅವರೇನು ಅಂತಂದರೆ ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಕೂಡ ಕಂಡಕ್ಟ್ ಮಾಡ್ತಾರೆ. ನಾವು ತುಂಬ ಲೇಟ್ ಆಗಿರೋದ್ರಿಂದ, ಲೇಟ್ ಅನ್ನೋದಕ್ಕಿಂತ ನಾನು ಆ್ಯಕ್ಚುಲಿ ಈಗ ಹೇಳಬೇಕು ಅಂದರೆ 4:45 ಅಷ್ಟೇ ಆಗಿರೋದು. ಬಟ್ ಆದ್ರೂ ತುಂಬ ಕತ್ಲು ಕಾಣಿಸ್ತಾ ಇದೆ. ಥ್ಯಾಂಕ್ಸ್ ಟು ಸೋನಿ, ಯಾಕಂದರೆ ಇದರಲ್ಲಿ ಅಷ್ಟು ಕತ್ಲು ಕಾಣಿಸ್ತಾ ಇಲ್ಲ. ಅದರ್ವೈಸ್ ತುಂಬಾ ಕತ್ಲಾಗಿದೆ. ಬಟ್ ಪ್ಲೇಸ್ ಮಾತ್ರ ತುಂಬ ಅದ್ಭುತವಾಗಿದೆ. ಸೊ ಗುವಾಹಟಿಯಿಂದ ಈಗ ಉಮಿಯಂ ಲೇಕ್ ಆಯಿತು. ಈಗ ಉಮಿಯಂ ಲೇಕಿಂದ ನಮ್ಮ ಶಿಲ್ಲಾಂಗ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಹೋಟೆಲ್ ಚೆಕ್-ಇನ್ ಮಾಡಬೇಕು. ಅದಾದಮೇಲೆ ನೋಡೋಣ ಏನಿದೆ ಪ್ಲ್ಯಾನು ಅಂತ ಹೇಳ್ಬಿಟ್ಟು. ಸೊ ಮತ್ತೆ ಸಿಗ್ತೀನಿ ಜಲ್ದಿ. ಫೈನಲಿ ಹೋಟೆಲ್ ಈಗ ಜಸ್ಟ್ ರೀಚ್ ಆಗಿದ್ದಾಯಿತು. ಸೊ ಈಗ ಹೋಗ್ಬಿಟ್ಟು ಚೆಕ್-ಇನ್ ಮಾಡ್ತೀನಿ. ಹಾಯ್, ಗುಡ್ ಈವ್ನಿಂಗ್. ಚೆಕ್-ಇನ್. ಓಕೆ, ಥ್ಯಾಂಕ್ ಯು. ಸೊ ಚೆಕ್-ಇನ್ ಆಯಿತು. ಇದೇ ನನ್ನ ಸ್ಟೇ ಫಾರ್ ನೆಕ್ಸ್ಟ್ 4 to 5 days. ಹೋಪ್ಫುಲಿ ಚೆನ್ನಾಗಿದೆ ಎಲ್ಲ ಕೂಡ. ಸೊ ಈಗ ಜಸ್ಟ್ ರೆಡಿಯಾಗಿದ್ದೀನಿ. ಆ್ಯಕ್ಚುಲಿ ಮಲ್ಕೊಂಬಿಡೋಣ ಅನ್ನಿಸ್ತಾಯಿತ್ತು, ತುಂಬ ಟಯರ್ಡ್ ಆಗಿತ್ತು. ಬಟ್ ಬೇಡ ಅಂತ ಹೇಳ್ಬಿಟ್ಟು ಹೆಂಗಿದ್ರು ಬಂದಿದ್ದೀವಲ್ಲ. ಈಗ ಟೈಮ್ ಇನ್ನೂ ಕೇಳಿದ್ರೆ ಆಶ್ಚರ್ಯ ಆಗ್ತಿತ್ತು, 7:30 ಆಗಲೇ ಒಂಥರ ಏನೋ ಒಂದು 10-10:30 ಆಗಿರೋ ಥರ ಕಾಣಿಸ್ತಾ ಇರೋದು. ಈಗ ಹೋಗ್ಬಿಟ್ಟು ಕ್ವಿಕ್ಲಿ ಒಂದು ಲೈಟಾಗಿ ಡಿನ್ನರ್ ಮಾಡಿಕೊಂಡು ನಂತರ ಇಲ್ಲೊಂದು ಪೊಲೀಸ್ ಬಜಾರ್ ಅಂತ ಇದೆ. ಎಲ್ಲರೂ ಹೇಳ್ತಾರೆ ತುಂಬ ಚೆನ್ನಾಗಿದೆ ಅಂತ. ನಾನು ಬರ್ತಾ ನೋಡಿದೆ. ಇದನ್ನು ನೀವು ಆ್ಯಕ್ಚುಲ್ ಕಂಪ್ಯಾರಿಸನ್ ಮಾಡಬೇಕು ಅಂದರೆ ಇದು ಮಿಕ್ಸ್ಚರ್ ಆಫ್ ನಮ್ಮ KR ಮಾರ್ಕೆಟ್ ಪ್ಲಸ್ ಚಿಕ್ಕಪೇಟೆ ಅನ್ಬೋದು, ಆ ಥರ ಇದೆ. ಸೊ ಹೋಗೋಣ, ಅದನ್ನು ನೋಡ್ಕೊಂಡು ಬರೋಣ ಅಂತ ಇವತ್ತು ಅಂತ. ಸಿಕ್ಕಾಪಟ್ಟೆ ಚಳಿ ಇದೆ. ಈಗ 12 ಡಿಗ್ರಿ ಸೆಲ್ಸಿಯಸ್ ಇದೆ ಇಲ್ಲಿ ಚಳಿ. ಓಕೆ, ಬದವೇ ನಾನೀಗ ಹೋಗ್ತಿರೋಂಥದ್ದು ಪೊಲೀಸ್ ಬಜಾರ್ ಅಂತೇಳಿ. ಈ ಒಂದು ಪ್ಲೇಸಲ್ಲಿ ಆಗಲೇ ಹೇಳಿದ್ನಲ್ಲ, ಒಂಥರ ಚಿಕ್ಕಪೇಟೆ ಮತ್ತು ನಮ್ಮ KR ಪೇಟೆ ಕಾಂಬಿನೇಷನ್ನು ಆ ಥರ ಇದೆ. ಬಟ್ ಇಲ್ಲಿ ಮೋಸ್ಟ್ಲಿ ಜಾಸ್ತಿ ಸಿಗ್ತಾ ಇರೋದೇನು ಅಂತಂದರೆ ನನ್ನ ಪ್ರಕಾರ ವಿಂಟರ್ಗೆ ಬೇಕಾಗಿರೋಂಥ ಕ್ಲಾತ್ಸು, ವಿಂಟರ್ ಕ್ಲಾತ್ಸ್ ಎಲ್ಲ ಸಿಗ್ತಾ ಇದೆ. ಆ್ಯಂಡ್ ಸ್ವಲ್ಪ ಚೀಪ್ ರೇಟಲ್ಲೇ ಇದೆ ಇಲ್ಲೆಲ್ಲ. ಸದ್ಯಕ್ಕೆ ನಾನು ತಗೊಳ್ಳೋಂಥದ್ದು ಏನೂ ಇಲ್ಲ ಇಲ್ಲಿ. ಸೊ ಅದಲ್ಲದೆ 12 ಡಿಗ್ರಿಯಲ್ಲಿ ಇದೆ ಚಳಿ. ಫಸ್ಟ್ ಡೇ ಅಲ್ವಾ, ಸ್ವಲ್ಪ ಬಾಡಿ ಅಭ್ಯಾಸ ಆಗಲಿಕ್ಕೆ ಟೈಮ್ ತೊಗೊಳ್ತಾ ಇದೆ. ಸೊ ಇದಾಗಿತ್ತು ನನ್ನ ಡೇ 1 ಜರ್ನಿ ಮೇಘಾಲಯದಲ್ಲಿ. ಗುವಾಹಟಿಯಿಂದ ಉಮಿಯಂ ಲೇಕಿಂದ ಶಿಲಾಂಗ್ ಆ್ಯಂಡ್ ದೆನ್ ಪೊಲೀಸ್ ಬಜಾರ್. ಸೊ ನಾಳೆ ಮತ್ತೆ ಮೀಟ್ ಆಗೋಣ ಅಂತ. ನಾಳೆ ಅಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಅಫ್ಕೋರ್ಸ್ ಮೀಟ್ ಆಗೋಣ ಫಾರ್ ಡೇ 2. ಡೇ 2 ಇಸ್ ಎಕ್ಸೈಟಿಂಗ್. ಇವತ್ತಂತೂ ಫುಲ್ ಜರ್ನಿನೇ ಆಯಿತು. ಕೀಪ್ ವಾಚಿಂಗ್, ಕೀಪ್ ಲವಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಅದೇ ರೀತಿ ಕಮೆಂಟ್ ಮಾಡಿ ತಿಳಿಸಿ ಏನಕ್ಕೆ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಹೇಳ್ತಾ ಈ ಒಂದು ವ್ಲಾಗ್ನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್ ಫ್ರಮ್ ಶಿಲಾಂಗ್. Thank you.